ಯಾಕೆ ಇವ್ರು ಹೇಳ್ತಾ ಇದ್ದೀನಿ ಅಂದ್ರೆ, ಇವಾಗ ಕರ್ತನ ಮನೆಯವ್ರು ಹೇಳಿದ್ರಲ್ಲ ನಾವ್ ಇಂತಿಂತ ಕೆಲಸ ಮಾಡ್ತೀವಿ ಅಂತ, ನಾನು ಅದನ್ನ ಒಪ್ಕೋತೀನಿ. ಯಾಕೆ ಒಪ್ಕೋತೀನಿ ಅಂದ್ರೆ, ನಿಮ್ಗೆ ಅಧಿಕಾರ ಕೊಡ್ತಾರೆ ಜನ, ಆ ಅಧಿಕಾರನ ಉಪಯೋಗಿಸ್ಕೋಬೇಕು. ಈಗ ಸ್ಟಾಫ್ಗಳಿಗೆ ಹಿಂದೆ ನಾನು ಬ್ಯಾಂಕಲ್ಲಿ ಇದ್ದಾಗ ಈ ಫೀಲ್ಡ್ಗಳಲ್ಲೂ ಈ ಹಸುಗಳಿಗೆಲ್ಲ ಈ ಲೋನ್ ವ್ಯವಸ್ಥೆ ಆಗಿರೋದು. ಈ ಅಕೌಂಟೆಂಟ್ ಇಲ್ಲೊಂದು ಸೇರ್ಕೊಂಡ್ಬಿಡುತ್ತೆ, ಅವ್ರು ಕೊಟ್ಟು ನಿಂತಿದ್ರೆ ಅದನ್ನ ತಗೊಂಡ್ಬಿಡೋದು. ಅವನ್ನೆಲ್ಲ ಕಂಡಿದ್ದು ರಿಕವರಿ ಮಾಡಿ ವಾಪಸ್ ಕೊಡ್ಸೋನು. ಇಲ್ಲಿರೋರಿಗೆಲ್ಲ ಗೊತ್ತು ಫೀಲ್ಡ್ಗಳಿಗೆ ಎಷ್ಟು ದುಡ್ಡು ಇಸ್ಕೊತಿದ್ರು, ಇನ್ನೊಂದಿಗೆ ಎಷ್ಟು ದುಡ್ಡು ಅಂತ. ವೀರಪ್ಪ ಮೊಯ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಮ್ಮ SID ಬ್ಯಾಂಕ್ ಅಧ್ಯಕ್ಷರು ನನಗೆ ಸ್ಟೇಟ್ ಅಲ್ಲಿ ಬೆಸ್ಟ್ ಪ್ರೆಸಿಡೆಂಟ್ ಅಂತ ಸೆಲೆಕ್ಟ್ ಮಾಡಿ ಅವಾರ್ಡ್ ಕೊಟ್ಟಿದ್ರು. ಹೈಯೆಸ್ಟ್ ರಿಕವರಿ, ಹೈಯೆಸ್ಟ್ ಫೈನಾನ್ಸ್ ಮಾಡಿದ್ದು ನಾವು. ಒಂದೇ ಒಂದು ನೋಟಿಸ್ ಕೊಟ್ಟಿರಲ್ಲ ನಾನು ಜನಕ್ಕೆ. ಮ್ಯಾನೇಜರ್ಗಳು ಬಂದ್ರೆ ಅವ್ರಿಗೆ ನೀವು ಹೊರಗಡೆ ರಿಕವರಿ ಮಾಡಕ್ ನಾವೇ ಮಾಡ್ತೀವಿ ಅಂತ ಹೇಳ್ತಿದ್ದು. ನಾವು ರೈತರಿಗೆ ಏನ್ ಹೇಳ್ತಿದ್ದು ಅಂತ, ನೀನ್ ಸಾಲ ಕೊಟ್ಟಿದ್ದೀನಿ, ನೀನ್ ರಿಕವರಿ ಇನ್ನೇನ್ ಕೊಡೋದು ದುಡ್ಡು. ಯಾವುದು ನಾವು ಕ್ಲೀನ್ ಆಗಿದ್ರೆ, ನಾವು ಕರ್ತವ್ಯ ಶುದ್ಧವಾಗಿದ್ರೆ ಜನನೂ ಶುದ್ಧವಾಗಿರ್ತಾರೆ. ನಮ್ ಕೈಯೇ ಸರಿ ಇಲ್ಲ ಅಂದ್ಮೇಲೆ, ನಮ್ಮ ರಾಜಕೀಯ ವ್ಯವಸ್ಥೆನೇ ಸರಿ ಇಲ್ಲ ಅಂದ್ಮೇಲೆ ಜನನೂ ಸರಿ ಇರಕ್ ಸಾಧ್ಯ ಇಲ್ಲ, ಜನನೂ ಸರಿ ಆಗೋದಿಲ್ಲ. ಅದರಿಂದ ನೀವು ಬಂದಿರೋ ಫೆಸಿಲಿಟೀಸ್ ಇಂದ ಏನು ಹಸಿರಿಂದ ಬರ್ತದೆ ಅಂತ ಅವ್ರು ಹೇಳಿದ್ದಾರೆ. ಇನ್ನೊಬ್ರು ಅಧ್ಯಕ್ಷ ಆಗಿದ್ರಿಂದ ಪಾಪ ಇನ್ನೊಬ್ರು ಡೈರೆಕ್ಟರ್ ಆಗಿದ್ದ ಧರ್ಮಪ್ಪ ಊರು ತಟ್ಟವರು. ನಾನು ಇವ್ರಿಗೆ ಹೇಳಿದೆ ಅವ್ನು ಡೈರೆಕ್ಟರೇ ಅಲ್ಲ, ಅವನು ಮೆಂಬರೇ ಅಲ್ಲ, ಅವನು ಹಾಲೆ ಹಾಕಿಲ್ಲ, ಆದ್ರೂ ಅವನು ಅಧ್ಯಕ್ಷ ಡೈರೆಕ್ಟರ್ ಆಗ್ಬಿಟ್ಟ. ಹೆಂಗ್ ಡೈರೆಕ್ಟರ್ ಕೇಳಿದವರಿಲ್ಲ, ಹೇಳಿದವರಿಲ್ಲ. ಅವನು ಹಾಲು ಕರೆದಿದ್ದಿಲ್ಲ, ಅವನ ಹೆಂಡತಿ ಹಾಲು ಹಾಕಿದ್ದಿಲ್ಲ. 90 ದಿವಸ ಎಷ್ಟು ಹಾಲು ಹಾಕ್ಬೇಕು, ಅದಾದ್ರೆ ಅದು ಇಲ್ಲೇ ಇಲ್ಲ. ಆದ್ರೂ ಅವ್ನು ಬೆಂಗಳೂರಲ್ಲಿದ್ದ ಡೈರೆಕ್ಟರ್ ಆಗ್ಬಿಟ್ಟ. ಡೈರೆಕ್ಟರ್ ಆದ ಬರ್ಸ್ಕೊಂಡ ಪ್ರೆಸಿಡೆಂಟ್ ಎತ್ತರು ಡೈರೆಕ್ಟರ್ ಆಗ್ಬಿಟ್ಟ. ನಾನು ಈ ಸತೀಶ್ ಹೇಳಿದೆ, ಸೆಕ್ರೆಟರಿ ನಮ್ಮ ಹುಡುಗದೆ ಬರ ಇಲ್ಲಿ, ಅವ್ನು ಮನೆ ಕಟ್ತಾನೆ, ಒಂದು ಸ್ಟಾಫ್ ಕೊಟ್ಬಿಡ್ತೀನೋ, ಅವ್ನಿಗೆ ಬರ್ಕೊಂಡಂಗೆ ಹೇಳ್ಬಿಟ್ಟು ಅವ್ನಿಗೆ ಬರೆಯಲ್ಲಿ ಬರ್ಸ್ಕೊಡ್ಬಿಡ್ತೀನಿ, ನೀನೇ ಮುಸಾಬಿಡ್ತೀಯ ಅಂತ ಹೇಳಿದ್ದೆ. MLA ಕರ್ಕೊಂಡು ಮನೆಗೆ ಹೇಳಿದ್ದೆ, ನೋಡ್ರಿ ಯಾಕೆ ಸುಮ್ಮನೆ ದುಡ್ಡು ಕಳ್ಕೊಂತ ಇಸ್ಕೆಲ್ಲ ಮಾಡಕ್ ಕೆಲಸ ಇಲ್ಲ, ನಾನು ಇವನಿಗೆ ಬರ್ಸ್ಕೊಡ್ತೇನೆ, ಇನ್ನೇ ನಿಮ್ಮ ಸಾಗುತ್ತಾನೆ ಸತೀಶ ಅಂತ ಹೇಳಿದೆ. ಇಲ್ಲಣ್ಣ ನಾವೇನೋ ಎಲೆಕ್ಷನ್ ಹೋಗ್ತೀವಿ, ಊರೂರ್ಗೆ ಹೋಗ್ತೀವಿ ಇದ್ರು ಹೋಗ್ರಿ ಅಂತ ಬಿಟ್ಟೆ. ಯಾಕೆಂದ್ರೆ ಹುಡುಗರು ನಮ್ಮೂರು ಇರ್ತಾರೆ, ಅವ್ರಿಗೆಲ್ಲ ಹೇಳಿದ್ದೆ ನಾನು. ಈಗ ನೋಡಿ, ಡೈರೆಕ್ಟ್ರೇ ಇಲ್ಲ, ಹಾಗೆ ಹಾಕಿಲ್ಲ, ಅವರು ಏನು ಆಗಕ್ಕೂ ಪ್ರಯತ್ನ ಇಲ್ಲ. ಅಂತವರೆಲ್ಲ ಪ್ರೆಸಿಡೆಂಟ್, ಡೈರೆಕ್ಟರ್ಗಳು ಪ್ರೆಸಿಡೆಂಟ್ಗಳು ಆಗ್ತಾರೆ ಈ ವ್ಯವಸ್ಥೆಯಲ್ಲಿ. ಅದರಿಂದ ಅಂತವ್ರಿಗೆಲ್ಲ ನೀವು ಅವಕಾಶ ಕೊಡಬಾರ್ದು ಅಂತ ನಾನು ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಎಂಟೂರು ಕೆಲಸ ಮಾಡಬೇಕು ಅಂತ ಮನಸ್ಸು ಮಾಡಿದ್ದಾರೆ. ಅವ್ರ ಕರ್ತವ್ಯ ಅಂತ ತಿಳ್ಕೊಂಡಿದ್ದಾರೆ. ಕೆಲಸಕ್ಕೆ ನಾವೇ ಅಡ್ಡಿ ಮಾಡ್ತಿದ್ದೀವಿ, ಕೆಲ್ಸಕ್ಕೆ ನಾವೇ ಅಡ್ಡಿ ಮಾಡ್ತೀವಿ. ನಿಮ್ಮೂರ್ಗೊಂದು ಕೆಲಸ ಹಾಕಿದ್ರೆ ಅದಕ್ಕೆ ಮಾಡಬೇಡಿ ಅಂತ ಯಾರಿಗೂ ಹೇಳ್ಕೊಟ್ಬಿಡೋದು, ಸುಮ್ಮನೆ ಬೇಡ ನೀನು ಸುಮ್ಮನೆ ಬಿಡು ಅಂತ. ಎಲ್ಲ ಊರುಗಳಿಗೂ ಆದ್ರೆ ಹಳೆ ಸ್ಟಾಕ್ ಹಂಗೆ ಬಿಟ್ಟದ್ದು. ಇನ್ನು ಅದು ಹಳೆ ಸ್ಟಾಕ್ ಇದೆ, ಹಳೆ ಸ್ಟಾಕ್ ನೀವು ಚೇಂಜ್ ಮಾಡಿಸಿ ಅದನ್ನ ಕೆಲಸಗಳನ್ನು ಮಾಡಿದ್ರೆ, ಅಂದ್ರೆ ಏನೋ ಉದ್ದೇಶ, ಕೆಟ್ಟ ಉದ್ದೇಶ ಮಾಡಬಾರ್ದು. ಮಾಡಿದ್ರೆ ಇವರು ಹಳ್ಳಿ ಕರ್ಕೊಂಡೋದು ಇವ್ರಿಗೆ ಗೊತ್ತಾಗ್ಬಿಡ್ತಾರೆ, ಜನ ನೋಡ್ಬಿಡ್ತಾರೆ, ಇವ್ರ ಮುಖ ನೋಡ್ಬಿಡ್ತಾರೆ ಅನ್ನೋ ಭಾವನೆ. ಇದು ಒಂಥರ ಕಾಯಿಲೆ, ಈ ಕಾಯಿಲೆಗೆ ಗೊತ್ತೇ ಇಲ್ಲ. ಅದರಿಂದ ಅವರು ಬಂದಿದ್ದಾರೆ, ಮುಂದೆನೂ ಎಲ್ಲ ಹಳ್ಳಿಗೂ ಕರ್ಕೊಬೇಕು, ಕೆಲಸಗಳು ಮಾಡಿಸ್ತೀವಿ. ದಯವಿಟ್ಟು ನೀವುಗಳು ಸಹಕಾರ ಕೊಡಬೇಕು. ನೀವು ಸಹಕಾರ ಕೊಟ್ಟವ ಎಲ್ಲ ಕೆಲಸನೂ ಆಗ್ತದೆ. ನಮ್ಮಂತ ಇದು ರಾಜಕೀಯದವರು ಯಾವ್ದಕ್ಕೂ ಹೆದರ್ಕೋಬಾರ್ದು, ಹೆದರಿಕೆ ಇಲ್ಲ. ಈಗ ಒಬ್ಬ MP ಕೆಲಸ ಮಾಡಿಸಿದ್ವಿ, ಕೆಲಸ ಮಾಡಿಸ್ಬೇಕು, ಕೆಲಸ ಮಾಡಕ್ಕೆ ಇರೋದು. ನಾನು ಅಜಯಮೂರ್ತಿ MLA ಆಗಿದ್ದೆ, ಬೈತಾ ಇದ್ದೆ ಬಾಯಿಗೆ ಆಗಿರ್ಬೇಕು ಅಂತ. ಹೋಗಿ ಇನ್ಸ್ಪೆಕ್ಟರ್ ಅಂತ ಕುತ್ಕೊಂಡ್ಬಿಟ್ರೆ ಇನ್ಸ್ಪೆಕ್ಟರ್ ಕುತ್ಕೊಂಡು ಕೆಲಸ ಮಾಡೋದು ಯಾರು? ಆಮೇಲೆ ಇನ್ಸ್ಪೆಕ್ಟರ್ ಹೇಳೋದು ಎಲ್ಲೇ ನಿಮ್ ಸಾಹೇಬರು ಅಂತಂದ್ರೆ ಮೀಟಿಂಗ್ನಾಗ ಅವ್ರು ಹೇಳೋದು, ಇವ್ನು ನೋಡಿ ಇನ್ಸ್ಪೆಕ್ಟರ್ ಆಗ್ತಿರ್ತಾನೆ. ಹಿಂಗೆಲ್ಲ ಬೈದು ನನ್ಗೆ MLA ಟಿಕೆಟ್ ಎಲ್ಲ ತಗೊಂಡ್ರು. ಅವ್ರು ಹೋಟೆಲ್ ಸೇರ್ಕೆ ಇವ್ನು ನಮ್ಮನ್ನು ಬೈತಾನೆ ಅಂತ ನನಗೆ ಆತಂತ ಸೀನಿಯಾರಿಟಿನೇ ಕಿತ್ ಬಿಸಾಕ್ಬಿಟ್ರು. ಅದು ಚಿಂತೆ ಇಲ್ಲ. ಈಗ ಕೆಲಸ, ಈಗ ಬೇರೆ ನೀವು ಯೋಚನೆ ಮಾಡಿ, ನಿಮ್ಮೂರಿಗೆ ನಾವು ಬಂದಿರ್ತೀವಿ, ನಾವು ಓಟ್ ಹಾಕ್ಸಿರ್ತೀವಿ MP-ಗೆ. ಈ MP ಕೆಲಸ ಮಾಡಿದ್ರೆ ಯಾರು ಹೇಳ್ತೀವಿ? ಯಾರು MP ಬರ್ತೀರಾ? ನಮ್ಮನ್ನ ಬೈಯೋದು. ಇವ್ರಿಗೆ ಓಟ್ ಹಾಕ್ಸಿ ನಾವು ಬಯಸೋದು ಅಂತ ಕರ್ಮ ಯಾಕೆ? ಅದರಿಂದ ದಯವಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀವಿ, ನಾವು ನಿಮ್ಮಿಂದ ಇದ್ದೀವಿ, ನಿಮ್ ಜೊತೆಲಿದ್ದೀವಿ. ಹಳ್ಳಿಗೆ ದಯವಿಟ್ಟು ಬನ್ನಿ, ಕೆಲಸ ಮಾಡಿ
ಅವತ್ತು ಯಾರು ಏನ್ ಆಗ್ತದೆ ನೋಡೋಣ. ಜನ ಇರುವಾಗ ಜನಕ್ಕೆ ಅದಕ್ಕೆ ಜನ ಇರುವಾಗ ಯಾರು ಎದುರ್ಸಕ್ಕಾಗಲ್ಲ, ಯಾರು ಹೆದರ್ಕೊಳ್ಳೋದು ಇಲ್ಲ. ಅದರಿಂದ ತಾವು ಧೈರ್ಯವಾಗಿ ನಮ್ಮ ಜೊತೆಯಲ್ಲಿ ಸಹಕಾರ ಕೊಡಿ, ಜನಕ್ಕೆ ಸಹಾಯ ಮಾಡಿ, ಜನದಲ್ಲಿ ನಿಮ್ಮ ಹೆಸರು ಅಜರಾಮರವಾಗಿರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.